ನಿಮಗೆ ದುಡ್ಡು ಬೇಕಾ ದುಡ್ಡು ಕೊಡ್ತಾಳೆ, ನೆಮ್ಮದಿ ಬೇಕಾ ನೆಮ್ಮದಿ ಕೊಡ್ತಾಳೆ, ಕಾರ್ ಬೇಕಾ ಕಾರ್ ಕೊಡ್ತಾಳೆ. ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರೋ ಜಾಗ ಇದು. ಇದೆಲ್ಲ ನನಗೆ ಸಿಕ್ಕಿದೆ, ನಿಮಗೂ ಸಿಗಬೇಕು ಅಂದರೆ ಈ ಜಾಗಕ್ಕೆ ಬನ್ನಿ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಪಾಸಿಟಿವ್ ಫೀಲಿಂಗ್ಸ್ ಇದೆ ಮತ್ತು ಜಾಬ್ ಕೂಡ ಆಯಿತು. ನಾನು ಇವಾಗ ಚೆನ್ನಾಗಿದ್ದೀನಿ. ನೀವು ಕೂಡ ಇಲ್ಲಿ ಬನ್ನಿ, ದೇವಿ ಆಶೀರ್ವಾದ ತಗೊಳ್ಳಿ, ನಿಮಗೂ ಕೂಡ ಒಳ್ಳೆ ಜಾಬ್ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಇಲ್ಲಿ ಸಂಕಲ್ಪ ಮಾಡಿದ ನಂತರ ಆ ACDCಯಿಂದ ತಹಶೀಲ್ದಾರಿಂದ ಪಂಚಾಯತ್ VAಯಿಂದ ಆ ಜಾಗ ನಮ್ಗೆ ಸಿಕ್ತು. 1 ವರ್ಷದಲ್ಲಿ ಆ ಜಾಗ ಸಹಿತ ನಾವು ತಗೊಂಡೆ. ಯಾವುದಕ್ಕಾದ್ರೂ ನಾವು ಸಂಕಲ್ಪ ಮಾಡಿ ಆ ಪೂಜೆ ಮಾಡಿದರೆ ಅದು 100ಕ್ಕೆ 100 ನಮಗೆ ಫಲ ಸಿಕ್ಕೇ ಸಿಗತ್ತೆ. ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ಮೊದಲು ಏನೂ ಇರಲಿಲ್ಲ ನಮ್ಮ ಹತ್ರ. ಏನಂದ್ರೆ ಊಟಕ್ಕೂ ತುಂಬ ಕಷ್ಟ, ಅಷ್ಟೊಂದು ಇದ್ದಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಒಂದು ಕಾರ್ ತಗೊಂಡ್ವಿ, ಮತ್ತೊಂದು ತಗೊಂಡ್ವಿ, ಆಮೇಲೆ ಮನೆ ಕಟ್ಟಿದ್ವಿ, 2 ಮನೆ ತಗೊಂಡ್ವಿ, ಆಮೇಲೆ 2 ಜಾಗ ತಗೊಂಡ್ವಿ. ಪ್ರತಿಯೊಂದು ಏನೇ ಕಷ್ಟ ಆದರೂ ಇವ್ರಿಗೊಂದು ಕಾಲ್ ಮಾಡಿದ್ರೆ ಆಯಿತು. ನನ್ನ ಹೆಸರು ನವೀನ್ ಶೆಟ್ಟಿ ಆಲೂರು ಅಂತ. ನಾನು ಮೊದಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿತ್ತು. ಆಮೇಲೆ ಇಲ್ಲಿಗೆ ಬಂದೆ. ನಮ್ಮ ಶಂಕರ್ ಪೈಗಳವರ ನೇತೃತ್ವದಲ್ಲಿ ಒಂದು ಒಳ್ಳೆಯ 2 ಸಜೆಷನ್ನು ಕೊಟ್ಟರು, 1-2-3 ಹೋಟ್ಲು ಮಾಡಲಿಕ್ಕೆ ಅದು ಮಾರ್ಗದರ್ಶನನೂ ಕೊಟ್ಟರು. ಹಿಂಗೆ ಹೋಗಿ ನೀವು ಒಳ್ಳೆತಾಗತ್ತಂದ್ರೆ ಮಹಾಲಕ್ಷ್ಮೀ ದೇವರು ನಂಬ್ಕೊಂಡು ಹೋದ್ವಿ. ಈಗ ತುಂಬ ಒಳ್ಳೆತಾಗಿದೆ. ಈಗ ಹುಬ್ಳಿ ಧಾರವಾಡದಲ್ಲಿ, ಬೆಳಗಾಮಲ್ಲಿ ಮತ್ತು ಬಾಗಲಕೋಟೆ ಇಲ್ಲೆಲ್ಲ ಹೋಟ್ಲಿದೆ. ಒಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವ್ರು ತುಂಬ ಒಳ್ಳೇದು ಮಾಡುತ್ತೆ. ಈಗ ಎಕ್ಸಾಂಪಲ್ ನನ್ನ ಯಾರೇನು ಆಲ್ಮೋಸ್ಟು ನಿಮಗೆ ಕುಂದಾಪುರ ನಾನು ಈಗ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಪರಿಚಯ ಇದೆ. ಯಾರಿಗೆ ಕೇಳಿದ್ರು ನವೀನ್ ಶೆಟ್ಟಿ ಆಲೂರು ಯಾರೇ ಕೇಳಿದ್ರು ಹೇಳ್ತಾರೆ. ನಾ ಏನು ಇಲ್ಲಿದ್ದವಾಗ ಇಲ್ಲಿ ಬಂದು ಇಡೀ ದಿನ ಕೂತು ಹೋಗಿದ್ದೀನಿ. ನಂಗೆ ದೇವ್ರು ತುಂಬ ಒಳ್ಳೇದು ಮಾಡಿದೆ. ಆವಾಗ ಬಂದು ಇಲ್ಲಿ ಕಷ್ಟನೂ ಹೇಳ್ಕೊಂಡಿದ್ದೀನಿ. ನಾನಷ್ಟೇ ಅಲ್ಲ, ನಾನು ಎಷ್ಟೋ ಜನ 100 ಜನ ಭಕ್ತರಿಗೂ ನಾನು ಸಜೆಸ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನಿಮ್ಮ ಕಷ್ಟ ಕ್ಲಿಯರ್ ಮಾಡ್ತಾರೆ. ಅಲ್ಲಿ ಶಂಕರ್ ಪೈಗಳಂತ ಆಡಳಿತ ಮುಕ್ತೇಶ್ವರರು ಮತ್ತು ದೈವಾರಾಧಕರಿದ್ದಾರೆ. ಅವ್ರ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ಅವರು ಎಲ್ಲ ಕ್ಲಿಯರ್ ಮಾಡ್ತಾರೆ. ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ನಾನು ಸಜೆಷನ್ ಕೊಟ್ಟವ್ರು ತುಂಬ ಜನ ಒಳ್ಳೆದಾಗಿದೆ. ನನಗೆ ಆಕ್ಸಿಡೆಂಟಾಗಿ ಕಾಲೆಲ್ಲ ತುಂಬ ನೋವಾಗ್ತಿತ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಹೀಗೆ ಯಾರೋ ಇದ್ರ ಬಗ್ಗೆ ಗೊತ್ತಿರೋರು ದೇವಸ್ಥಾನಕ್ಕೆಲ್ಲ ಹೋಗಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಬಂದಾಗಿದ್ದ ಆರೋಗ್ಯನೂ ಚೆನ್ನಾಗಾಯಿತು, ಮನಸ್ಸು ಕೂಡ ನೆಮ್ಮದಿಯಲ್ಲಿದೆ, ಸಂತೋಷ ಆಗ್ತಾಯಿದೆ. ಮನಸ್ಸಿಗೆ ಏನು ಬೇಕಂದ್ರೆ ನೆಮ್ಮದಿ ಬೇಕು. ಆ ನೆಮ್ಮದಿ ಇಲ್ಲಿ ಬಂದಾಗ ಸಿಗುತ್ತೆ. ಸಂತೋಷವಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನಿಸುತ್ತೆ. ಇಲ್ಲಿ ಅನ್ನ ಸಂತರ್ಪಣೆ, ಹೊಟ್ಟೆ ತುಂಬ ಊಟ ಮಾಡ್ಬೇಕನ್ಸುತ್ತೆ, ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆಯಬೇಕನ್ಸುತ್ತೆ. ಇಲ್ಲಿಗೆ ಬಂದ ಮೇಲೆ ಅನ್ನೋದಕ್ಕಿಂತ ನಮಗೆ ಎಲ್ಲದೂ ಕೋಇನ್ಸಿಡೆನ್ಸಲ್ಲೇ ಆಗಿರೋದು. ಸೊ ನಾವು ಇಲ್ಲಿಯವರಾದ್ರೂ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಗುರುಗಳು ಒಂದು ಸಲ ನಮ್ಮ ಮಂಗಳೂರಲ್ಲಿ ಸಿಗ್ತಾರೆ. ಮಂಗಳೂರಲ್ಲಿ ಸಿಕ್ಕಿ ಆದಮೇಲೆ ಇವರು ಅಷ್ಟೇ ಗುರುಗಳಿಂದಲೇ ನಂಗೆ ಮದುವೆ ಆಗಿದ್ದು. ಇವರನ್ನು ಹುಡುಕಿ ಕೊಟ್ಟಿದ್ದು ಗುರುಗಳು. ಇವ್ರ ಮನೆಯವರಲ್ಲಿ ಇಲ್ಲಿ ಬರ್ತಾಯಿದ್ರು, ಗುರುಗಳಿಂದಲೇ ಮದುವೆ ಆಗಿದ್ದು. ಸೊ ಒಂದು ಶಾರ್ಟಲ್ಲಿ ಹೇಳೋದಂತಾದರೆ ಲೈಕ್ ನಿಮಗೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಅದು ಫೀಲ್ ಆಗುತ್ತೆ. ಬಂದುಬಿಟ್ಟು ನೋಡಿ ನೀವು. ಸೊ ಸಮಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಥಿಂಗ್ಸ್. ಲೈಕ್ ನಿಮ್ಗೆ ಇಲ್ಲಿ ಏನೋ ಒಂದು ಇದೆ. ಲೈಕ್ ನಿಮ್ಮನ್ನು ಯಾರೋ ಒಂದು ಕಾಪಾಡ್ತಾರೆ ಹೇಳ್ತಾರೆ. ಈಗ ತುಂಬ ಇದ್ದವರು ಮೂಢನಂಬಿಕೆ ಆ ಥರ. ಇಲ್ಲಿ ಬಂದ ಮೇಲೆ ನಿಮಗೆ ಒಂದು ಫೀಲ್ ಆಗುತ್ತೆ. ಲೈಕ್ ಓಕೆ, ದರ್ ಈಸ್ ಸಮಥಿಂಗ್. ನಿಮಗೆ ಒಂದು ವಾಲ್ ಆಫ್ ಪ್ರೊಟೆಕ್ಷನ್ ಥರ ಫೀಲ್ ಆಗುತ್ತೆ. ಇಲ್ಲಿ ನಿಮಗೆ ದೇವಸ್ಥಾನಕ್ಕಿಂತ ನೀವು ಯಾವತ್ತು ಬಂದರೂ ನಿಮ್ಗೊಂದು ಮನೆ ಫೀಲ್ ಆಗುತ್ತೆ. ಗುರುಗಳು ನಿಮ್ಮ ಮನೆಯವ್ರ ಥರ, ಒಂದು ಮಾರ್ಗದರ್ಶಕರ ಥರ, ಟೀಚರ್ ಥರ. ನಾನು ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ನಾನು ವಿದ್ಯಾರ್ಥಿನಿ ಆಗಿದ್ದಾಗಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ದೀನಿ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಅದು ಒಳ್ಳೆ ಮಾರ್ಕ್ಸಿಂದ ಹಿಡಿದು ಒಳ್ಳೆ ಕೆಲಸ. ಈಗ ಕೂಡ ಇಲ್ಲಿಗೆ ಬಂದ ಮೇಲೆ ನಾನು ಮದುವೆ ಆಗಿದ್ದು. ನನ್ನ ಹಸ್ಬೆಂಡ್ ಕೂಡ ಇಲ್ಲಿಗೆ ರೆಗ್ಯುಲರಾಗಿ ಬರ್ತಾಯಿದ್ರು. ಸೊ ನಾವು ಈ ಕ್ಷೇತ್ರದ ಮೂಲಕನೇ ಮೀಟ್ ಮಾಡಿದ್ದು ಅಂತ ಹೇಳಿದರೆ ತಪ್ಪಾಗಲ್ಲ. ತುಂಬ ನಂಬಿಕೆ ಇದೆ. ಏನೇ ಕೇಳಿಕೊಂಡ್ರು ಅದು ಈಡೇ ಇರುತ್ತೆ. ಹಾಗಾಗಿ ಏನೇ ಒಳ್ಳೆ ಕೆಲಸ ಮಾಡೋ ಮೊದಲು ಅಥವಾ ಏನೇ ತೊಂದರೆ ಇದೆ ಅಂತ ಅನಿಸಿದ್ರು ನಾವು ಇಲ್ಲಿಗೆ ಬಂದು ಇಲ್ಲಿಂದಾನೇ ಶುರು ಮಾಡೋದು ಪ್ರತಿಯೊಂದನ್ನು. ಲಕ್ಷ್ಮಿ ಅನುಗ್ರಹ ಅಂದರೆ ದುಡ್ಡಿಗೆ ಅಂತ ಮಾತ್ರ ಹೇಳ್ತೀವಿ, ಆದರೆ ಅದರ ಜೊತೆಗೆ ವಿದ್ಯೆ ಆಗಿರಲಿ, ಪ್ರತಿಯೊಂದು ನಮ್ಗೆ ಏನೇನು ಬೇಕು ಅಂತ ಕೇಳ್ಕೊಂಡಿರ್ತೀವೋ ಅದೆಲ್ಲದೂ ನಮ್ಗೆ ಈಡೇ ಇರುತ್ತೆ. ಅದ್ರ ಜೊತೆಗೆ ದುಡ್ಡು ಬರುತ್ತೆ. ಹಾಗೆ ಒಂದು ಕಾರ್ ತೊಗೋಬೇಕು ಅಂತ ಇತ್ತು.
ಇಲ್ಲಿ ಬಂದು ಕೇಳ್ಕೊಂಡು ಸ್ವಲ್ಪ ಟೈಮಲ್ಲೇ ತಗೊಂಡೆ ಈ ಥರ. ಎಷ್ಟು ಪವರ್ಫುಲ್ ಇದೆ ಅಂತ ನೋಡ್ಲಿಕ್ಕೆ ನೀವು ಒಂದು ಶುಕ್ರವಾರ ಬರಬೇಕು ಇಲ್ಲಿಗೆ. ದರ್ಶನ ಆಗಿರಬಹುದು ಅಥವಾ ದೇವ್ರ ಹತ್ರ ಏನೋ ಕೇಳ್ಕೊಂಡಾಗ ಆಗೋದಾಗಿರ್ಬೋದು. 8 ಪೂಜೆ ಮಾಡೋದಿದೆ. 8 ಪೂಜೆ ಒಳಗೇ ರಿಸಲ್ಟ್ ಸಿಗುತ್ತೆ. ನಂಬಿಕೆ ಅನ್ನೋದು ಮುಖ್ಯ. ಈಗ 100 ದೇವಸ್ಥಾನಗಳಿಗೆ ಹೋಗಬಹುದು ಯಾರಾದರೂ, ಆದರೆ 100 ದೇವಸ್ಥಾನಗಳಿಗೆ ಹೋದಾಗ ಅವ್ರಿಗಂದರೆ ಬಂದ ತಕ್ಷಣ ಅವ್ರಿಗೆ ಅನಿಸ್ಬೇಕು ಇಲ್ಲಿ ನನಗೇನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ. ಆ ಥರ ನಂಬಿಕೆ ಇಲ್ಲಿದೆ. ಏನಂದರೆ ಇಲ್ಲಿಗೆ ಬಂದಾಗ ದೇವರಲ್ಲಿ ನಂಬಿಕೆ ಇಡಿ, ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ಪೂಜೆ ಮಾಡ್ತೀರಾ, ಒಂದು ಮಂತ್ರ ಹೇಳ್ತೀರಾ, ಏನನ್ನೇ ಮಾಡಿದ್ರು ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಪಾತ್ರಿಗಳಿದ್ದಾರೆ, ಅವ್ರ ಹತ್ರ ಹೇಳ್ಕೊಳ್ಳಿ, ಅವ್ರು ದಾರಿ ತೋರಿಸ್ತಾರೆ, ದೇವ್ರ ದಾರಿ ತೋರಿಸ್ತಾರೆ. ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ಮೊದಲು ಏನೂ ಇರಲಿಲ್ಲ ನಮ್ಮ ಹತ್ರ. ಏನಂದ್ರೆ ಊಟಕ್ಕೂ ತುಂಬ ಕಷ್ಟ, ಅಷ್ಟೊಂದು ಇದ್ದಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ 1 ವರ್ಷ ಸಾಧಾರಣ ಮಟ್ಟಿಗಿದ್ವಿ ನಾವು. ಆಮೇಲೆ 1 ಕಾರ್ ತಗೊಂಡ್ವಿ, ಮತ್ತೊಂದು ತಗೊಂಡ್ವಿ, ಆಮೇಲೆ ಮನೆ ಕಟ್ಟಿದ್ವಿ, 2 ಮನೆ ತಗೊಂಡ್ವಿ, ಆಮೇಲೆ 2 ಜಾಗ ತಗೊಂಡ್ವಿ. ಪ್ರತಿಯೊಂದು ಏನೇ ಕಷ್ಟ ಆದರೂ ಇವ್ರಿಗೊಂದು ಕಾಲ್ ಮಾಡಿದ್ರೆ ಆಯಿತು. ನಮ್ಮ ದೇವಸ್ಥಾನನೂ ಸರಿ, ಮನೆಯೂ ಸರಿ, ಆ ಥರ ಆಗಿದೆ. ಅಂದರೆ ಯಾವುದೊಂದಕ್ಕೂ ನಮ್ಗೆ ಈಗ ಯಾವುದಕ್ಕೂ ತೊಂದರೆ ಇಲ್ಲ. ತುಂಬ ಜನ ಬರ್ತಾರೆ. ಇಲ್ಲಿ ಬರುವಾಗ ಮೊದಲು 100 ಜನ ಇದ್ದಿದ್ರು, ಆಮೇಲೆ ಬರ್ತಾ ಒಂದು 200, 300, 500, 1000 ಈ ಥರ ಆಗಿದೆ. ಯಾಕಂದರೆ ನಾವು ಕೂಲಿ ಕೆಲಸ ಮಾಡುವವರು, ಆದರೂ ನಮ್ಮ ಹತ್ರ ಈಗ ದೇವರಷ್ಟೇ ಕೊಟ್ಟಿದ್ದಾರೆ. ಕಾರು, ದುಡ್ಡು, ಮನೆ, ಪ್ರತಿಯೊಂದು 2 ಜಾಗ, 2 ಮನೆ ಎಲ್ಲ ಮಾಡಿದ್ದೇವೆ. ಇಲ್ಲಿಂದ ಲಕ್ಷ್ಮೀ ಪೂಜೆಯಿಂದನೇ ಪ್ರತಿಯೊಂದು ಮಾಡಿದ್ದೇವೆ ನಾವು. ಬರೋಕ್ಕಿಂತ ಮೊದಲು ನಮ್ಗೆ ಭಾಳ ಕಷ್ಟ ಇದ್ದಿತ್ತು. ನಮ್ಗೆ ಕಷ್ಟ ಅಂದ್ರೆ ಆ ನಮೂನಿ ಕಷ್ಟ. ಮಕ್ಕಳು ಯಾರು ಹೇಳೋದಕ್ಕೆ ತಿಳಿಯುತ್ತೆ. ಈಗ ಅಡ್ಡಿಲ್ಲ. ಒಬ್ಬನಿಗೆ ಕೆಲಸ ಐತೆ ದೊಡ್ಡನಿಗೆ, ಈ ಕಿರಿಯನಿಗೂ ಮೊನ್ನೆ ಒಂದು ಜಾಬ್ ಆಯ್ತು, ಎಲ್ಲ ಆಯ್ತು. ಈಗ ಒಂದು ಸ್ವಲ್ಪ ಮನೆ ಕಟ್ಕೊಂಡೇಳಿ ನಾವು ಅನ್ಸಿತ್ತು. ಈಗ ನಾವು 2-2 ತಿಂಗಳಿಗೆ ಒಂದ್ಸರಿ ಬಂದೇ ಬತ್ತು. ಈಗ ವಾರ 500-600 ಜನ ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಜಾತಿ ಭೇದ ಅಂಬೋದು ಯಾವುದೂ ಇಲ್ಲ. ಇಲ್ಲಿ ಬಂದ್ರ ಮೇಲೆ ಒಳ್ಳೇದಾಯ್ತು, ನಮಗೆ ಒಳ್ಳೇದಾಯ್ತು. ಈ ಕ್ಷೇತ್ರಕ್ಕೆ ಬಂದು ಅವರು ಯಾವುದೇ ಸಮಸ್ಯೆ, ಅಂದರೆ ಈಗ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ತದೆ, ಎಲ್ಲರದ್ದು ಒಂದೇ ಸಮಸ್ಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಯಾವುದೇ ರೀತಿಯ ಒಂದು ಉದ್ಯೋಗ ವ್ಯವಹಾರಗಳ ಸಂಬಂಧಪಟ್ಟು, ಅಥವಾ ಅವರ ವಿವಾಹ ಜೀವನ, ಅಥವಾ ವಿವಾಹದ ವಧುವರರ ಹುಡುಕಾಟದ ಬಗ್ಗೆ, ಮಕ್ಕಳಾಗದೆ ಹಲವು ವರ್ಷಗಳ ಕಾಲ ಅದರಲ್ಲಿ ವಿಳಂಬತೆ ಇದ್ದರೆ, ಹಾಗೆ ಅಥವಾ ಅನಾರೋಗ್ಯ ಇತ್ಯಾದಿ ಎಲ್ಲ ವಿಷಯಕ್ಕೂ ಈ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಂಡು ಅದರಿಂದ ಎಲ್ಲ ಇಷ್ಟಾರ್ಥವನ್ನು ಇಲ್ಲಿಯ ಭಕ್ತರು ಹೊಂದುತ್ತಾರೆ. ಶುಕ್ರವಾರ ದಿನ ಇಲ್ಲಿ ವಿಶೇಷ ಪೂಜೆ ಇರ್ತದೆ. ಅಮ್ಮನವರು ಆಕರ್ಷಣೆಯಾಗಿ ಭಕ್ತರಿಗೆ ಅನುಗ್ರಹ ಮತ್ತು ಅಭಯವನ್ನು ನೀಡ್ತಾರೆ. ಉಳಿದ ದಿನ ಬೆಳಿಗ್ಗೆ 8ರಿಂದ ಸಂಜೆ 5 ತನಕ ಈ ಕ್ಷೇತ್ರ ಆರಂಭ ಇರ್ತದೆ ಅಥವಾ ಆರಾಧನೆಗಳಿರ್ತವೆ. ಪ್ರತಿ ಸೋಮವಾರ ದಿವಸ ಇಲ್ಲಿ ರಜೆ ಇರ್ತದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಈ ಊರ ಹೆಸರು ನೇರ್ಲಕಟ್ಟೆ ಅಂತೇಳಿ. ಶ್ರೀಗಿರಿ, ಇಲ್ಲಿ ಶ್ರೀ ಮಹಾಲಕ್ಷ್ಮೀ ಸಿದ್ಧನಾಥ ಕ್ಷೇತ್ರ ಇದು. ಇಲ್ಲಿ ಬರೋರು, ಈ ವಿಡಿಯೋ ನೋಡೋರು ಅದರಲ್ಲೊಂದು ಲೊಕೇಶನ್ ಮತ್ತು ಇಲ್ಲಿ ಫೋನ್ ನಂಬರ್ ಹಾಕಿರ್ತೇವೆ. ಅದರಲ್ಲಿ ವಿಚಾರ ಮಾಡಿದರೆ ಅದೇ ನಂಬರಿಗೆ ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಬೇಕಾದ ಮಾಹಿತಿ ನಾವು ನೀಡ್ತೇವೆ.